ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನೆಟ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ. ಸೊ ನಿನ್ನೆ ವ್ಲಾಗಲ್ಲೇ ನೋಡಿದ್ರಿ. ಸೊ ಹೇಳಿದ್ದೆ ನಾನು ಇವತ್ತು ಅಮ್ಮ ಮತ್ತು ತಂಗಿಯವರೆಲ್ಲ ಹೊರಡ್ತಾರೆ ಬೆಂಗಳೂರಿಗೆ ಅಂತ. ಒಂದು 4 ಡೇಸ್ ಇದ್ದು ವ್ಯಾಕ್ಸಿನೇಷನ್ ಇದೆ. ಸೊ ಹಂಗಾಗಿ ಒಂದು 4 ಡೇಸ್ ಇದ್ದು ಬರ್ತಾರೆ. ಏನಕ್ಕಂದರೆ ಕೆಲಸ ಎಲ್ಲ ನೋಡಿಕೊಂಡು ಬರಬೇಕು. ಸೊ ಹಾಗಾಗಿ ಇನ್ನು ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೆ ನಾನು, ಟೊಮೆಟೊ ಬಾತೆ. ಸೊ ನಮಗೆ ಮಾತ್ರ ಮಾಡ್ತಾಯಿದ್ದೆ, ಅವರು ಅಲ್ಲೇ ಆನ್ ದ ವೇ ಹೋಗ್ತಾ ತಿನ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಸೊ ಹಂಗಾಗಿ ನಮಗೆ ಮಾತ್ರ ಸ್ಕೂಲ್ ಇತ್ತಲ್ಲ ಇವತ್ತು, ಟೊಮೆಟೊ ಬಾತ್ ಮಾಡ್ತಾಯಿದ್ದೆ. ಒಂಚೂರು 4 ದಿನಕ್ಕೆ ಆಗೋಷ್ಟು ತರಕಾರಿ ಏನೇನು ಬೇಕೋ ಸಿಂಪಲ್ ಐಟಮ್ಸು, ರವೆ ಈ ಥರದ್ದೆಲ್ಲ ತೊಗೊಂಡು ಹೋಗ್ತಾಯಿದ್ರು. ಏನಕ್ಕಂದರೆ ಲಾಸ್ಟ್ ಟೈಮ್ ಹೋದಾಗ ಮನೆ ಫುಲ್ ಕ್ಲೀನ್ ಮಾಡಿ ಬಂದಿದ್ರು, ಅಮ್ಮನೂ ಹೋಗಿದ್ರಲ್ಲ ಜೊತೆಗೆ. ಸೊ ಹಂಗಾಗಿ ಫುಲ್ ಕ್ಲೀನ್ ಮಾಡಿದಾಗ ರೇಷನ್ ಐಟಮ್ಸು ಪೂರ್ತಿ ಫುಲ್ಲು ಡೀಪ್ ಕ್ಲೀನ್ ಮಾಡೇ ಬಂದಿದ್ದರು. ಸೊ ಹಾಗಾಗಿ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. ಇನ್ನೂ ಟೊಮೆಟೊ ಬಾತ್ ಮಾಡ್ತಾಯಿದ್ದೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಹೆಸರು ಕಾಳನ್ನ ನೆನಾಕ್ತಾಯಿದ್ದೀನಿ. ಸ್ವಲ್ಪ ಮೊಳಕೆ ಎಲ್ಲ ತರಿಸ್ಬಿಟ್ಟು ಮಕ್ಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ಇಲ್ಲ, ಇದರಲ್ಲಿ ಸಾಂಬಾರು ಕೂಡ ಮಾಡ್ಕೋಬೋದು ಸ್ಪ್ರೌಟ್ಸಲ್ಲಿ, ಇಲ್ಲ ಹಾಗೆ ಸಲಾಡ್ ಥರ ಕೂಡ ಮಾಡಿಕೊಂಡು ಕೂಡ ತಿನ್ಕೋಬೋದು, ಚೆನ್ನಾಗಿರುತ್ತೆ. ಒಂದು ಸಲ ವಾಶ್ ಮಾಡಿಬಿಟ್ಟು 1-2 ಸಲ ಆಮೇಲೆ ಸ್ವಲ್ಪ ನೀರು ಹಾಕ್ತೀನಿ. ಒನ್ ಡೇ ಪೂರ್ತಿ ಹಾಗೆ ನೀರಲ್ಲೇ ಬಿಟ್ಬಿಟ್ಟು ಆಮೇಲೆ ಮೊಳಕೆ ಕಟ್ಟೋದು ಚೆನ್ನಾಗಿ ಬರುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಅಮ್ಮ ಮತ್ತು ತಂಗಿ ಪಾಪು ಎಲ್ಲ ಬೆಂಗಳೂರಿಗೆ ಹೋಗ್ತಿದ್ದಾರೆ. ಸೊ ಇವತ್ತು ಹೋಗಿ ವೀಕೆಂಡ್ ಬರ್ತಾರೆ, ಯಾಕಂದರೆ ಅವ್ರಿಗೆ ವ್ಯಾಕ್ಸಿನೇಷನ್ ಇದೆ. ಸೊ ಅಮ್ಮನೂ ಜೊತೆಗೆ ಹೋಗ್ತಿದ್ದಾರೆ. ಸೊ ರೆಡಿ ಆಗ್ತಿದ್ದಾರೆ, ಇವತ್ತು ಹೋಗ್ತಿದ್ದಾರೆ. ಇನ್ನು ಬರೋದೇ ಸ್ಯಾಟರ್ಡೆ ಅಂತ ಅನಿಸುತ್ತೆ ಸಂಜೆ. ಅವ್ರಿಗೆ ವ್ಯಾಕ್ಸಿನೇಷನ್ ಇದೆ, ಅದನ್ನು ತೋರಿಸ್ಕೊಂಡು ಬರ್ತಾರೆ. ಆಲ್ಮೋಸ್ಟ್ ತರಕಾರಿ ಎಲ್ಲ ಖಾಲಿಯಾಗಿಬಿಟ್ಟಿದೆ. ನನಗೆ ಯೂಶ್ವಲಿ ಟೊಮೆಟೊ ಬಾತ್ ಅಂದರೆ ಅಷ್ಟೊಂದು ಲೈಕ್ ಆಗೋಲ್ಲ, ಬಟ್ ಸ್ವಲ್ಪ ಏನಾದರೂ ಬೇಗ ಮಾಡಬೇಕು ಅನ್ನೋವಾಗ ಮಾಡಿಬಿಡ್ತೀನಿ. ಬಟ್ ಮನೇಲಿ ಎಲ್ರಿಗೂ ಇಷ್ಟ ಟೊಮೆಟೊ ಬಾತ್. ನನಗೆ ಅಷ್ಟೊಂದು ಈ ಟೊಮೆಟೊ ಬಾತ್, ಈ ಪಲಾವು ಈ ಥರದ್ದೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ. ಸೊ ಸ್ವಲ್ಪ ಟೊಮೆಟೊ ಮಾತ್ರ ಇದ್ವು ಮನೇಲಿ, ಹೇಳಿದ್ನಲ್ಲ ತರಕಾರಿ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಿತ್ತು. ಹಂಗಾಗಿ ಟೊಮೆಟೊ ಇರುತ್ತಲ್ಲ, ಅದರಲ್ಲೇ ಸರಿ ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇದು ನಮ್ಮ ಸೈಟಲ್ಲೇ ಬೆಳೆಸಿರೋವಂಥದ್ದು ಕರ್ಬೇವಿನ ಸೊಪ್ಪು, ಪ್ಯೂರು ಆರ್ಗ್ಯಾನಿಕ್, ಫುಲ್ಲು ಪೆಸ್ಟಿಸೈಡ್ಸು ಕೆಮಿಕಲ್ಸು ಏನೂ ಇಲ್ಲ. ಇನ್ನು ಇಂಥವಾದರೆ ಕೆಲಸಗಳು ಲಶ್ಕ ಮಾಡಿಬಿಡ್ತಾಳೆ ಬೇಗ. ಇಂಥದ್ದು ಮಾಡಿಕೊಡು ಅಂದರೆ ಕ್ಲೀನಾಗಿ ಒಂದೊಂದು ಕೊಂಬೆನೇ ತೆಗೆದು ಎಲ್ಲ ಬಾಕ್ಸಿಗೆಲ್ಲ ಜೋಡಿಸ್ತಾಳೆ. ಇನ್ನೂ ರೆಡಿಯಾಗಿದ್ದರು, ಬೆಳಗ್ಗೆನೇ ಹೊರಡ್ಬೇಕು, ಏನಕ್ಕಂದರೆ ಆಫೀಸಿಗೆ ಮತ್ತು ಅವ್ರಿಗೆ ಟೈಮ್ ಆಗುತ್ತಲ್ಲ. ಸೊ ಹಾಗಾಗಿ ಇನ್ನು ಪ್ರಕುಲ್ನ ರೆಡಿ ಮಾಡಿದ್ರು, ಸ್ಕೂಲಿಗೆ ರೆಡಿ ಮಾಡೋದ್ರ ಜೊತೆಗೆ ಅವರು ಕೂಡ ರೆಡಿ ಆಗ್ತಾಯಿದ್ರು ಒಟ್ಟಿಗೆ. ಇನ್ನು ಅವರು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ತೊಗೊಂಡು ಹೋಗ್ತಿದ್ರು. ಅವ್ರಿಗೊಂದು ಸ್ವಲ್ಪ ನಮಗೊಂದು ಸ್ವಲ್ಪ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೆ ಬಾಕ್ಸಿಗೆ. ಇನ್ನು ಹೋದ್ಮೇಲೆ ಇನ್ನು ನಾನು ಲಶಿಕಾನ ಬಿಟ್ಟು ಸ್ಕೂಲ್ಗೆ ಬಂದು ನಂದು ಮನೆ ಕೆಲಸಗಳು ತುಂಬ ಇರುತ್ತೆ. ಸೊ ಫುಲ್ಲು ಬೇಲಿಂದ ಮಾಡಬೇಕಲ್ಲ. ಸೊ ನಮ್ಮ ಮನೆಗೆ ಯಾರೇ ಕೆಲಸದವರು ಯಾರೂ ಬರಲ್ಲ. ಸೊ ಎಲ್ಲ ನಾವೇ ಕೆಲಸ ಮಾಡ್ಕೊಳ್ಳೋದು. ಒಂದು ಮನೆ ಒರ್ಸೋಕ್ಕಾಗಲಿ, ನೆಲ ಒರ್ಸೋಕ್ಕಾಗಲಿ, ಬಟ್ಟೆಗಾಗಲಿ ಯಾವುದಕ್ಕೂ ಬರಲ್ಲ. ಸೊ ಪ್ರತಿಯೊಂದು ನಾವೇ ಮಾಡ್ಕೊಳ್ಳೋದು. ಇನ್ನೂ ಪಾಪುನ ಒಂದು 4 ಡೇಸ್ ಬಿಟ್ಟಿರೋದಕ್ಕೆ ಒಂಥರ ಬೇಜಾರಾಗೈತೆ. ಏನಕ್ಕಂದರೆ ಅವಳು ನಮ್ಮ ಜೊತೆಲಿದ್ದು ಆಟ ಆಡೋದು, ಕ್ಯೂಟಾಗಿರೋದು. ಅವಳಿಗೂ ಬೋರೆ, ಅಲ್ಲಿ ಹೋದರೆ ಸೈಲೆಂಟ್ ಆಗಿಬಿಡ್ತಾಳಲ್ಲ. ಮಕ್ಳು ಯಾರೂ ಇರಲ್ಲ, ಮಕ್ಕಳೆಲ್ಲ ಇಲ್ಲೇ ಇರ್ತಾರೆ. ಅವಳು ಒಂಥರ ಸೈಲೆಂಟ್ ಆಗಿಬಿಡ್ತಾಳೆ, ಡಲ್ ಆಗಿಬಿಡ್ತಾಳೆ ಬೆಂಗಳೂರಿಗೆ ಹೋದ್ರೇ. ಇಲ್ಲಿ ಮಕ್ಕಳ ಜೊತೆ ಇದ್ದು ಅಭ್ಯಾಸ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇನ್ನೇನು ಅವರು ಕೂಡ ಹೊರಟರು. ಇನ್ನು ಫ್ರೆಂಡ್ಸ್ ಈಗ ಹೋದರು ಅಮ್ಮ ಎಲ್ಲರು. ಸೊ ಇನ್ನು ನಾನು ಇವಾಗ ಟೊಮೆಟೊ ಬಾತ್ ಮಾಡಿಬಿಟ್ಟು, ಸೊ ಇದು ಪಾಯಸ ಮಾಡ್ತಾಯಿದ್ದೀನಿ. ಮತ್ತೇನಿದೆ ನಮಗೆ ಅಲ್ವಾ, ಸ್ವಲ್ಪ ಸ್ವೀಟ್ ಏನಾದರೂ ಮಾಡ್ತಾರೆ ಅಂತೀನಿ, ಬೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಸ್ವಲ್ಪ ಮಾಡೋಣ ಅಂದ್ಬೇಕು ಮಕ್ಕಳಿಗೆ. ಹೋದ್ರು ಇನ್ನಾದರೂ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು. ಮನೆಯೆಲ್ಲ ಒರೆಸ್ಬಿಟ್ಟು ಕಸ ಗುಡಿಸಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿ ಇದೆಲ್ಲ ಮಾಡ್ಕೋಬೇಕು. ಸೊ ಈ ಥರ ಅದಕ್ಕೂ ಮುಂಚೆ ಲಶಿನ ಪ್ರತಿನ ಬಸ್ ಬರುತ್ತಲ್ಲ, ಅದನ್ನು ಬಿಟ್ಟು ಬರಬೇಕು. ಸೊ ನನ್ನದೇ ಡ್ಯೂಟಿ. ಅವನು ಬಸ್ ಸ್ಟಾಪಿಗೆ ಬಿಡೋದು, ಅವಳನ್ನ ಬಿಡೋದು, ಅವಳನ್ನ ಮತ್ತೆ ಕರ್ಕೊಂಬರೋದು, ಮತ್ತು ಪ್ರತಿನ ಕ್ರಿಕೆಟಿಗೆ ಬಿಡೋದು. ಸೊ ಇಷ್ಟು ಸಲ ಓಡಾಡ್ತೀನಿ ನಾನು ಆಚೆ. ಆಲ್ಮೋಸ್ಟ್ ಇವ್ನು ಬಿಟ್ಟು ಬರೋದು 25 ಕಿಲೋಮೀಟರ್ಸ್ ಆಗುತ್ತೆ ಅನ್ಸುತ್ತೆ. ಟ್ರಿಪ್ಪು ಪ್ರತಿದಿನ 25 ಕಿಲೋಮೀಟರ್ಸ್ ಓಡಾಡ್ಬೋದಿಲ್ಲ ನಾನು. ಇನ್ನು ಅದೇನೋ ಸೌಂಡ್ ಬರ್ತಾಯಿತ್ತು, ನೀರಿನ ಫಿಲ್ಟರ್ದು ಬರುತ್ತಲ್ಲ, ಅದ್ರದ್ದು ಸೌಂಡು ನಾನು ಅಬ್ಸರ್ವ್ ಮಾಡಲಿಲ್ಲ ವೀಡಿಯೋ ಮಾಡೋವಾಗ. ಆಮೇಲೆ ಇವಾಗ ನೋಡಿಕೊಂಡೆ. ಇನ್ನು ತಿಂಡಿ ಅಡುಗೆ ಎಲ್ಲ ಮಾಡಿದ್ದಾಯಿತು. ಇನ್ನು ಸ್ಲ್ಯಾಬ್ಸು ಇದನ್ನೆಲ್ಲ ಒರೆಸ್ಕೋತಾ ಇದ್ದೀನಿ, ಕೌಂಟರ್ ಟಾಪ್ ಎಲ್ಲ. ಮೊದಲು ಸ್ಟವೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಒರೆಸ್ಕೊಂಡು ನೀರಲ್ಲಿ, ಆಮೇಲೆ ಒಂದು
ಡ್ರೈ ಕ್ಲಾತಲ್ಲಿ ಒರೆಸ್ಕೊಳ್ತೀವಿ. ಸೊ ಈ ಥರ ಪ್ರತಿಯೊಂದು ಕಡೆ ಸ್ಟವ್ ಆಗಿರ್ಬೋದು, ಮತ್ತು ಎಲ್ಲೆಲ್ಲಿ ಜಿಡ್ಡಾಗಿರುತ್ತೆ ಕೌಂಟರ್ ಟಾಪ್ ಮೇಲೆ ಅಷ್ಟೊಂದು ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಕ್ಲೀನಾಗಿ ನೀರಲ್ಲಿ ಎಲ್ಲ ಮಾಡಿ ಆಮೇಲೆ ಡ್ರೈ ಕ್ಲಾತಲ್ಲಿ ಒರೆಸೋದು. ಈ ಥರ ಕ್ಲೀನಾಗಿ ಮಾಡಿಕೊಂಡ್ರೆ ಅಡುಗೆನೇ ಮಾಡಿಲ್ಲ ಅನ್ನೋ ಥರನೇ ಇರುತ್ತೆ. ಎಸ್ಪೆಷಲಿ ಈ ಗ್ರಾನೈಟ್ ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಬೇಕು. ಸೊ ಈ ಕೌಂಟರ್ ಟಾಪ್ಸ್ ಮೇಲೆಲ್ಲ ಇರುತ್ತಲ್ಲ ಪೂರ್ತಿ. ಇನ್ನೂ ಇದು ಇಟಾಲಿಯನ್ದು ಇದು ಸಿಂಕ್ ಆವಾಗಲೇ ತುಂಬ ಸಲ ನೋಡಿದ್ದೀರಾ. ಇದರಲ್ಲಿ ನಾವೇನು ಪಾತ್ರೆ ಎಲ್ಲ ವಾಶ್ ಮಾಡೋದಿಲ್ಲ. ಇದು ಸ್ವಲ್ಪ ವೈಟ್ ಕಲರ್ ಇರೋದ್ರಿಂದ, ಕ್ರೀಮಿಶ್ ವೈಟ್ ಇರೋದ್ರಿಂದ ಬೇಗ ಏನೋ ಡಲ್ ಆಗೋದು, ಕಪ್ಪಗಾಗೋದು ಎಲ್ಲ ಆಗ್ತಾ ಇರುತ್ತೆ. ಸೊ ಇದು ವೀಕ್ಲಿ ಒನ್ಸ್ ಆದರೂ ಈ ಥರ ಮಾಮೂಲಿ ಪಾತ್ರೆ ತೊಳೆಯೋ ಸೋಪ್ ಬರುತ್ತಲ್ಲ ಅದರಲ್ಲೇ ಚೆನ್ನಾಗಿ ಸ್ಕ್ರಬ್ಬರ್ ತೊಗೊಂಡು ವಾಶ್ ಚೆನ್ನಾಗಿ ಉಜ್ಜಿದ್ರೆ ಕ್ಲೀನಾಗಿ ವೈಟ್ ಆಗ್ತಿರುತ್ತೆ. ಜಸ್ಟ್ ನಾವು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ, ಏನಾದರೂ ತರಕಾರಿ ತೊಳ್ಕೊಳ್ಳೋದಕ್ಕೆ ಅಷ್ಟೇ ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಇನ್ನು ಪಾತ್ರೆ ಎಲ್ಲ ಹಿಂದೆನೇ ನಾವು ವಾಶ್ ಮಾಡೋದು. ಈ ಥರ ಚೆನ್ನಾಗಿ ಸ್ಕ್ರಬ್ಬರಲ್ಲಿ ವಾಶ್ ಮಾಡಿದ್ರೆ ಬೆಳ್ಳಗಾಗುತ್ತೆ. ಇಲ್ಲ ನಾನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಬೇಕಿದ್ರೆ ಸೋಪ್ ಹಾಕಿ ಉಜ್ಜಿರ್ತೀವಲ್ಲ, ಸ್ವಲ್ಪ ಹೊತ್ತು ಹಾಗೆ ಬೇಕಿದ್ರೆ ಆಮೇಲೆ ವಾಶ್ ಮಾಡ್ಕೋಬೋದು, ಒಂದು ಸ್ವಲ್ಪ ನೆನೆಯುತ್ತೆ ಅಂತ. ನಾನು ಈಗಲೇ ವಾಶ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು. ಏನಕ್ಕಂದರೆ ನಾನು ಮತ್ತೆ ಲಶಿಕನ ಕರ್ಕೊಂಡು ಬರಬೇಕು. ಅಷ್ಟರೊಳಗೆ ನನ್ನ ಕೆಲಸ ಎಲ್ಲ ಮುಗಿಸ್ಬೇಕು. ಅಪ್ಪ ಬರ್ತಾರೆ ಅಷ್ಟರೊಳಗೆ ನಾನು ಅಡುಗೆ ಎಲ್ಲ ಮಾಡಿ, ಅಂದರೆ ಅಡುಗೆ ಆಗಿರುತ್ತೆ ಬೆಳಗ್ಗೆ ಸಾಂಬಾರು, ತಿಂಡಿ ಇಲ್ಲ ಅನ್ನ ಇಲ್ಲ ಮುದ್ದೆ ಅವೆರಡು ಮಾಡಿ ನಾನು ಲಶಿಕಾನ ಕರ್ಕೊಂಡು ಬರಬೇಕು. ಸೊ ಗೈಸ್, ಲಶಿಕಾನ ಬಿಟ್ಟು ಬಂದೆ ನಾನು. ಸೊ ಇಲ್ಲಿ ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ. ತಿಂಡಿ ತಿಂದ್ಬಿಟ್ಟೆ ಅವಳನ್ನ ಬಿಟ್ಟು ಬಂದೆ. ಸೊ ತಿಂಡಿ ಆದಮೇಲೆ ಸ್ವಲ್ಪ ಬಿಟ್ಟು ಟೀ ಕುಡಿಯೋ ಅಭ್ಯಾಸ. ಸೊ ಇವತ್ತು ಒಬ್ಬಳೇ, ದಿನ ಅಮ್ಮ ತಂಗಿ ಎಲ್ಲ ಇರ್ತಾಯಿದ್ರು, ಜೊತೆಗೆ ಕುಡಿತಾ ಇದ್ವಿ. ಸೊ ತುಂಬ ಮಿಸ್ ಮಾಡ್ಕೊಳ್ಳೋದು ಅಂದರೆ ಪಾಪು ಜೊತೆಗೆ ಯಾವಾಗಲೂ ಮುದ್ದು ಮಾಡ್ಕೊಳ್ಳೋದು ಇರೋದು, ಅವಳನ್ನ ತುಂಬ ಮಿಸ್ ಮಾಡ್ಕೊತಿದ್ದೀವಿ ಇವರು. ಸೊ ಎಲ್ಲ ಆದಮೇಲೆ ಸ್ವಲ್ಪ ಟೀ ಕುಡಿದು ಇನ್ನು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಬರಬೇಕು ಅಷ್ಟೇ, ಏನಿಲ್ಲ. ಸೊ ಮಧ್ಯಾಹ್ನಕ್ಕೆ ನವಣೆ ಎಲ್ಲ ಹಾಕಿಬಿಟ್ಟು, ನವಣೆ ಮಿಲೆಟ್ಸ್ ಆಡ್ತಾರೆ ಅದನ್ನೆಲ್ಲ ಹಾಕಿ ಸ್ವಲ್ಪ ರೈಸ್ ಹಾಕಿಬಿಟ್ಟು ರೈಸ್ ಮಾಡಿಬಿಡ್ತೀನಿ ನಾನು. ಸಾಂಬಾರಿದೆ, ಮೊಸಪ್ಪು. ಸೊ ಅದಕ್ಕೆ ನವಣೆ ಮತ್ತು ರೈಸು ಇದೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ, ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಹೆಸರು ಕಾಳು ನೆನೆಸಿಟ್ಟಿದ್ದೀನಿ, ಮೊಳಕೆ ಕಾಳು ಒರೆಸ್ಬಿಟ್ಟು ಅದನ್ನು ಸ್ವಲ್ಪ ಪಲ್ಯ ಥರ ಮಾಡ್ಕೊಳ್ಳೋಣ ಅಂತ. ಸೊ ಇಲ್ಲಿ ಪಾಯಸ ರೆಡಿಯಾಗಿದೆ. ಸೊ ಮಧ್ಯಾಹ್ನಕ್ಕೂ ಆಗುತ್ತೆ, ಮತ್ತು ಪ್ರಕೃತಿ ಕ್ರಿಕೆಟ್ ಹೋಗೋದಕ್ಕಿಂತ ಮುಂಚೆ ತಿನ್ಕೊಂಡು ಹೋಗ್ತಾನೆ. ಸೊ ಮಕ್ಳಿಗೆ ಏನಾದರೂ ಬೇಕು ಅಂತ ಅನಿಸ್ತಾ ಇರ್ತಲ್ವ ಸಂಜೆ. ಸೊ ಹಾಗಾಗಿ ಇದೆಲ್ಲ ಏನಾದರೂ ಮಾಡಿಡ್ತಾ ಇರ್ತೀನಿ. ಇನ್ನು ಟೀ ಕುಡಿಲೇಬೇಕು ಅಂತ ತುಂಬ ಸಲ ಹೇಳಿದ್ದೀನಿ. ತಿಂಡಿ ಆದಮೇಲೆ ಟೀ ಕುಡಿಯೋದು ಒಂದೇನೋ ಒಂಥರ ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ಇಲ್ಲಾಂದರೆ ಮೈಂಡು ನಿಜವಾಗ್ಲೂ ಓಡಲ್ಲ, ರಿಫ್ರೆಶ್ ಅಂತಲೂ ಅನ್ಸಲ್ಲ. ಒಂದು ಸ್ವಲ್ಪ ಸಾಂಗ್ಸ್ ಹಾಕಿದೆ ಟಿ ವಿಲಿ, ಸಾಂಗ್ಸ್ ನೋಡಿಕೊಂಡೆ ಕೆಲಸ ಮಾಡೋದು ಇದನ್ನೆಲ್ಲ ಮಾಡ್ತೀನಿ. ಸೊ ಮಕ್ಳು ಯಾರು ಇಲ್ಲಲ್ಲ, ಮಕ್ಳಿದ್ಬಿಟ್ರೆ ಅಂತೂ ಟಿ ವಿ ರಿಮೋಟ್ ಕೊಡೋಲ್ಲ, ಟಿ ವಿ ನೋಡೋಕ್ಕೂ ಬಿಡಲ್ಲ, ಅವರೇ ನೋಡ್ತಿರ್ತಾರೆ. ನಮಗೆ ಫ್ರೀ ಇದ್ದಾಗ ನಮಗೆ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಟಿ ವಿನೇ ಹಾಕ್ಬಿಟ್ಟು ನೋಡ್ತಾಯಿದ್ದೆ. ಇನ್ನು ಫಸ್ಟ್ ಫ್ಲೋರೆಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಬರ್ತಾಯಿದ್ದೆ. ಸೊ ಪ್ರತಿದಿನ ಕ್ಲೀನ್ ಮಾಡಬೇಕಾಗತ್ತೆ. ಸುಮ್ಮನೆ ದೊಡ್ಡ ಮನೆ ಅಂದರೆ ಏನೋ ಸಣ್ಣ ವಿಷಯ ಅಲ್ಲ. ಸೊ ಕ್ಲೀನ್ ಮಾಡ್ತಾನೆ ಇರಬೇಕು. ಒಂದಿನ ಕ್ಲೀನ್ ಮಾಡಲಿಲ್ಲ ಅಂದರೂ ಗಲೀಜಾಗಿ ಕಾಣಿಸುತ್ತೆ. ಪ್ರತಿಯೊಂದು ಕಡೆನೂ ಕ್ಲೀನ್ ಮಾಡಿಕೊಂಡೇ ಬರಬೇಕು. ಇನ್ನು ನಾನು ಹಳೆ ಸಾಂಗ್ಸ್ ತುಂಬ ಕೇಳ್ತೀನಿ, ಹಳೆವು ಮತ್ತು ಟ್ರೆಂಡಿಂಗಲ್ಲಿರೋವು ಕೆಲವೊಂದು ಅಷ್ಟೇ, ಇಷ್ಟ ಆಗಿರೋ ಅಷ್ಟೇ ಕೇಳೋದು. ಬಟ್ ತುಂಬ ಒಂದು ಸ್ವಲ್ಪ ಮಿಡ್ ರೇಂಜು ಹಳೆವು ಕೇಳ್ತಾ ಇರ್ತೀನಿ ನಾನು ಸಾಂಗ್ಸು. ಇನ್ನು ಮೇಲ್ಗಡೆ ಎಲ್ಲ ಆಯಿತು. ಇನ್ನೂ ಕೆಳಗಡೆ ಇನ್ನೇನಿದೆ ಗ್ರೌಂಡ್ ಫ್ಲೋರಲ್ಲಿ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೆ. ಇನ್ನು ಅಷ್ಟರೊಳಗೆ ಪಾತ್ರೆ ಕೂಡ ಮುಗಿಸಿದ್ದೆ ನಾನು. ಪಾತ್ರೆ ಮುಗಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು. ಇದು ಕೂಡ ಆಯಿತು. ಇನ್ನು ಮಾಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಮಾಪ್ ಒಂದು ಮಾಡಿಬಿಟ್ಟು ಮುಗಿಸಿ ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿರ್ತೀವಲ್ಲ, ಅದು ಡ್ರೈ ಆಗಿರುತ್ತೆ, ಅದು ಆರ್ಗನೈಸ್ ಮಾಡಿಬಿಟ್ರೆ ಆಯಾ ಜಾಗದಲ್ಲಿ ಮುಗೀತು. ಇದಾದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಅಷ್ಟರೊಳಗೆ ಬಂದ ತಕ್ಷಣ ರೈಸ್ಗೋ ಇಲ್ಲ ಮುದ್ದೆಗೆ ಏನಕ್ಕಾದರೂ ಇಡ್ತೀನಿ. ಅಷ್ಟರೊಳಗೆ ಟೈಮ್ ಆಗೇ ಹೋಗುತ್ತೆ. ಹೆಂಗೆ ಟೈಮ್ ಆಗೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಮತ್ತು ಸೀದಾ ಹೋಗಿ ಲಶಿಕಾನ ಕರ್ಕೊಂಡು ಬರಬೇಕು. ಸೊ ನೆನ್ನೆನೇ ಸ್ವಲ್ಪ ಹೇರ್ ಆಯಿಲ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೆ ಚೆನ್ನಾಗಿ. ಈಗ ಸ್ವಲ್ಪ ಹೆಡ್ ಬಾತ್ ಮಾಡಿಬಿಟ್ಟು ಮಾಮೂಲಿ ನಂದು ಸ್ಕಿನ್ ಕೇರ್ ಎಲ್ಲ ಇರುತ್ತೆ. ಸೊ ಏನಂದರೆ ಲಶಿಕನ್ ಸ್ಕೂಲ್ ಇಲ್ಲ ಅಂತಿದ್ರೆ ಸ್ವಲ್ಪ ಯಾವಾಗ ಬೇಕಾದರೂ ಒಂದು ಸ್ವಲ್ಪ ಡಿಲೇ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅಂದರೆ ನಾನೇ ಬಿಟ್ಟು ಬರೋದು, ನಾನೇ ಕರ್ಕೊಂಡು ಬರೋದ್ರಿಂದ ಸೊ ಟೈಮ್ ಫಾಲೋ ಮಾಡಬೇಕು. ಟೈಮ್ ಫಾಲೋ ಆಗಿ ಎಲ್ಲನೂ ಕೆಲಸ ಮಾಡಿ ಮುಗಿಸ್ಬೇಕು ಈ ಥರ. ಇನ್ನೂ ಸ್ವಲ್ಪ ಹೇಳಿದ್ನಲ್ಲ, ನವಣೆ ಒಂದು ಅರ್ಧ ಗ್ಲಾಸು, ಇದು ಆರ್ಕ ಅಂತಾರೆ
ಅದು ಮಿಲೆಟ್ಸಲ್ಲೇ ಬರುತ್ತೆ, ಅದೊಂದು ಅರ್ಧ ಗ್ಲಾಸು ಮತ್ತು 1 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಒಳ್ಳೆಯದು, ಶುಗರ್ ಪ್ರಿವೆನ್ಷನ್ ಆಗುತ್ತೆ. ಮತ್ತು ಶುಗರ್ ಇರೋರು ಇದನ್ನು ಪ್ರತಿದಿನ ತಿಂದರೂ ಒಳ್ಳೆಯದು. ಇನ್ನು ಅಕ್ಕಿ ಹಾಕ್ತಲೇ ಬರೀ ನವಣೆ, ಆರ್ಕ ಈ ಥರದ್ದೆಲ್ಲ ಹಾಕ್ಕೊಂಡು ತಿಂದರೂ ಒಳ್ಳೆಯದು. ಬಟ್ ನಾನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ರೈಸ್ ಅಕ್ಕಿನ. ಚೆನ್ನಾಗಿರುತ್ತೆ ಈ ಮೊಸಪ್ಪು ಮಾಡಿದಾಗ, ಈ ತರಕಾರಿ ಸಾಂಬಾರು ಮಾಡಿದಾಗ, ಎಸ್ಪೆಷಲಿ ಮೊಸಪ್ಪಿಗೆ ತುಂಬ ಚೆನ್ನಾಗಿರುತ್ತೆ ಈ ನವಣೆ ಅನ್ನ ಎಲ್ಲ. ಇನ್ನು ಅದು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ನಾವು, ಆಚೆ ಕಡೆ ಏನು ಇಡೋದಿಲ್ಲ, ಇದು ಬೇಗ ಏನಾದರೂ ಹುಳ ಆಗಿಬಿಡುತ್ತೆ ಅಂದ್ಬಿಟ್ಟು. ಸೊ ಇಷ್ಟೇ, ಇದರಲ್ಲಿ ಈ ಥರ ಇರುತ್ತೆ ನೋಡಿ ಆರ್ಕ ಮತ್ತು ನವಣೆ. ಆರ್ಕ ಒಂಚೂರು ಕ್ರೀಮ್ ಕಲರಲ್ಲಿರುತ್ತೆ, ವೈಟಿಶ್ ಕ್ರೀಮು. ನವಣೆ ಒಂದು ಸ್ವಲ್ಪ ಯೆಲ್ಲೋ ಕಲರಲ್ಲಿರುತ್ತೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಡಬೇಕು. ಇನ್ನು ಅಷ್ಟರೊಳಗೆ ಅಪ್ಪನೂ ಬಂದರು. ಅಪ್ಪ ಬಂದ ತಕ್ಷಣ ನಾನು ಹೋಗ್ತೀನಿ ಕರ್ಕೊಂಡು ಬರೋದಕ್ಕೆ. ಇಲ್ಲಂತೂ ಯಾವಾಗಲೂ ನನಗೆ ದರ್ಶನ ಆಗ್ತಾನೇ ಇರುತ್ತೆ ಟ್ರೈನಿಂದು, ಒಂದು ಸಲ ಆದರೂ ದರ್ಶನ ಆಗ್ತಾನೇ ಇರುತ್ತೆ ಟ್ರೈನಿಂದು. ಇನ್ನು ಅವಳನ್ನ ಕರ್ಕೊಂಡು ಬಂದು ಅವಳಿಗೆ ಊಟ ಮಾಡಿಸಿ ಮಲಗಿಸಿ ಇದೆಲ್ಲ ಆದಮೇಲೆ ಮತ್ತೆ ಬಟ್ಟೆ ಒಣಗಾಕಿದ್ನಲ್ಲ ಅದನ್ನೆಲ್ಲ ಮಡ್ಚಿಟ್ಕೊಳ್ತಾ ಇದ್ದೀನಿ. ಇನ್ನು ಮಡ್ಚಿಟ್ಕೊಳ್ಳೋಷ್ಟೊತ್ತಿಗೆ ಪ್ರಕುಲ್ ಬರ್ತಾನೆ. ಸೊ ಈ ಥರ ಒಂದಾದ್ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ. ಅಮ್ಮ ಇದ್ದರೂ ಅಷ್ಟೇ, ಅಮ್ಮ ಇಲ್ಲ ಅಂದ್ರೂ ಅಷ್ಟೇ, ಹೆಣ್ಮಕ್ಳಿಗೆ ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿದ್ದೇ ಇರುತ್ತೆ. ಒಂಚೂರು ರೆಸ್ಟ್ ಮಾಡೋಣ ಅನ್ನೋದಕ್ಕೂ ಟೈಮ್ ಸಿಗೋಲ್ಲ. ಸೊ ಆ ಥರ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಐರನ್ವೇ ಕೆಲವೊಂದು ಕಡೆ ಇಡ್ತೀನಿ ಮಡಚಿ ಐರನ್ ಮಾಡೋವು. ಇನ್ನು ಮಾಮೂಲಿ ನೈಟ್ ವೇರು, ನಾನ್ ಐರನ್ ಎಲ್ಲ ಇರೋವೆಲ್ಲ ಅದನ್ನು ಬೇರೆ ಕಡೆ ಇಡ್ತೀನಿ. ಸೊ ಈ ಥರ ಆವಾಗ ಬೇಗ ಈ ಥರ ಸೆಗ್ರಿಗೇಷನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಇನ್ನು ಕೆಲವೊಂದು ನಾವು ಆಚೆನೂ ಕೊಡ್ತೀವಿ ಐರನ್ ಮಾಡೋದಕ್ಕೆ, ಅಪ್ಪರ್ ಬಟ್ಟೆಗಳು, ಫಾರ್ಮಲ್ಸ್, ಪ್ಯಾಂಟು, ಇದು ಶರ್ಟ್ ಎಲ್ಲ. ಮೊದಲೆಲ್ಲ ಅಮ್ಮ ಮಾಡ್ತಾಯಿದ್ರು ಅವು, ಇವಾಗ ಅದನ್ನು ಮಾತ್ರ ಕೊಡ್ತೀವಿ. ಇನ್ನು ಮಿಕ್ಕಿದ್ದೆಲ್ಲ ನಾವೇ ಮಾಡ್ಕೊಳ್ತೀವಿ ಮನೇಲೇ ಐರನ್ನು. ಸೊ ಹಂಗಾಗಿ ಸೆಗ್ರಿಗೇಷನ್ ಮಾಡಿದ್ರೆ, ಅಂದರೆ ತುಂಬ ಬಟ್ಟೆ ಬೇರೆ ಇರುತ್ತೆ, ಪಾಪು ಇರೋದ್ರಿಂದ ತುಂಬ ಬಟ್ಟೆ ಬೀಳ್ತಾ ಇರುತ್ತೆ. ಮಳೆಗಾಲ ಒಂಥರ, ಅಂದರೆ ಮಳೆ ಅಂದರೆ ಮೋಡ ಮುಚ್ಚಿದ ವಾತಾವರಣ, ಬೇಗನೂ ಒಣಗೋದಿಲ್ಲ, ಹಂಗಾಗ್ಬಿಡುತ್ತೆ. ಇನ್ನು ಸಂಜೆ ಕೂಡ ಆಯಿತು, ದೀಪ ಹಚ್ಚಬೇಕು, ಸ್ವಲ್ಪ ಹೊತ್ತು ಬಿಟ್ಬಿಟ್ಟು. ಸೊ ಅಷ್ಟರೊಳಗೆ ಇನ್ನೊಂದು ಸಲ ಕಸ ಎಲ್ಲ ಗುಡಿಸ್ಬಿಟ್ಟು ದೀಪ ಎಲ್ಲ ಹಚ್ಕೊಳ್ತೀನಿ. ಇನ್ನು ಅದಕ್ಕೂ ಮುಂಚೆ ಪ್ರಕುಲ್ ಬಾಕ್ಸಸ್ ಎಲ್ಲ ಬಂದಿರುತ್ತೆ. ಮಧ್ಯಾಹ್ನದ್ದು ಪಾತ್ರೆ ಏನು ತೊಳೆದಿರಲಿಲ್ಲ, ಹಾಗೆ ಇತ್ತು. ಸ್ವಲ್ಪ ತಂಗೆ ಬಿಟ್ಟಿದ್ದೆ, ಒಂದು 2-3 ಏನೋ ಪಾತ್ರೆ ಇತ್ತು, ಅದಕ್ಕೆ ತೊಳೆಯೋಕೆ ಹೋಗಲಿಲ್ಲ. ಒಟ್ಟಿಗೆ ಪ್ರಕುಲ್ ಬಾಕ್ಸಸ್ ಎಲ್ಲ ಬಂದಮೇಲೆ ತೊಳೆಯೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ. ಇನ್ನು ಅವ್ನು ಬಂದು ಅವನನ್ನು ಕ್ರಿಕೆಟಿಗೆ ಡ್ರಾಪ್ ಮಾಡಿ ಮತ್ತು ಈಗ ಇರೋ ಪಾತ್ರೆಗಳೆಲ್ಲ ತೊಳ್ಕೊಂಡು ಸೊ ಕಸ ಎಲ್ಲ ಗುಡಿಸ್ಬಿಟ್ಟು ಸೊ ಸಂಜೆ ದೀಪ ಹಚ್ಚಬೇಕು. ಸೊ ಈ ಥರ ರೊಟೀನ್ ಇರುತ್ತೆ. ಇನ್ನು ರಾತ್ರಿಗೆ ಏನಾದರೂ ಮಾಡೋಣ, ಚಪಾತಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ತರಕಾರಿನೂ ಕಮ್ಮಿ ಇತ್ತು, ಸ್ವಲ್ಪ ಮೂಲಂಗಿ ಇತ್ತು. ಸರಿ, ಮೂಲಂಗಿನೇ ತುರಿದ್ಬಿಟ್ಟು ಪಲ್ಯ ಮಾಡಿದ್ರೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅದನ್ನೇ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ ಮಧ್ಯಾಹ್ನನೇ. ಇನ್ನು ರಾತ್ರಿ ಅಷ್ಟೊತ್ತಿಗೆ ಇದು ಕೂಡ ಒಣಗೋಗುತ್ತೆ ಪಾತ್ರೆಗಳು, ಹೋಗಿ ಡೈರೆಕ್ಟಾಗಿ ಜೋಡಿಸೋದು. ಸೊ ಈ ಥರ. ಇನ್ನು ಬಟ್ಟೆ ಎಲ್ಲ ಮತ್ತೆ ಇವತ್ತಿಂದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಯಾವುದೊಂದು ಬಟ್ಟೆ ಒಂದಿಷ್ಟಿತ್ತು, ಇನ್ನು ಅದನ್ನು ಕೂಡ ಹಾರಾಕ್ತಾಯಿದ್ದೀನಿ. ಬೇಗ ಆಗಿಬಿಡುತ್ತೆ, ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಡ್ರೈ ಆಗಿಬಿಡುತ್ತಲ್ಲ. 1.5 ಅವರ್ಗೆ ಚೆನ್ನಾಗಿ ಬಿಸಿಲಿದ್ರೆ ಆಗಿಬಿಡುತ್ತೆ. ಬಿಸಿಲಿತ್ತು, ಸೊ ಹಂಗಾಗಿ ಸಂಜೆ ಟೈಮ್ ಹಾಕ್ತೀನಿ. ಬಿಸಿಲು ತುಂಬ ನೆತ್ತಿ ಬಿಸಿಲಿರುತ್ತಲ್ಲ, ಆವಾಗೆಲ್ಲ ನಾನು ಹಾರಾಕಕ್ಕೆ ಹೋಗಲ್ಲ. 11ಇಂದ 3ವರೆಗೂ ಆ ಟೈಮಲ್ಲಿ ನಾನು ಹೋಗೋದೇ ಇಲ್ಲ ಆಚೆಗೆ. ಟ್ಯಾನ್ ಜೊತೆಗೆ ನೆತ್ತಿ ಮೇಲೆ ಇರುತ್ತೆ ಬಿಸಿಲು, ತಲೆನೋವು ಬರೋದಕ್ಕೆ ಶುರು ಆಗಿಬಿಡುತ್ತೆ ನನಗೆ. ಅದು ನೆತ್ತಿ ಮೇಲೆ ಬಿಸಿಲು ಬಂದುಬಿಟ್ರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಟ್ಯಾನ್ ಆಗ್ತೀವಿ, ಸುಮ್ಮನೆ ಏನಕ್ಕೆ ಟ್ಯಾನ್ ಆಗೋದು. ಅದಾದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೂ ನಾವು ಈ ಥರ ಎಲ್ಲ ಬಟ್ಟೆನ ಹಾರಾಕ್ಕೋಬೋದು. ಸೊ ತುಂಬ ಚೆನ್ನಾಗೂ ಇರುತ್ತೆ, ತಣ್ಣಗಿರುತ್ತೆ. ಆಮೇಲೆ ನಮಗೂ ಒಂಥರ ಖುಷಿ, ಎನರ್ಜಿ ಇರುತ್ತೆ ತಣ್ಣಗಿರೋದ್ರಲ್ಲಿ ಕೆಲಸ ಮಾಡೋದಕ್ಕೂ, ಬಿಸಿಲಲ್ಲಿ ಕೆಲಸ ಮಾಡೋದಕ್ಕೂ. ಸೊ ಆದಷ್ಟು ಮಟ್ಟಿಗೆ ಈ ಥರ ತುಂಬ ಕಡಿಮೆ ಬಿಸಿಲು, ಎಳೆ ಬಿಸಿಲಿದ್ದಾಗ ಬಟ್ಟೆನ ಒಣಗಾಕ್ಬಿಡ್ತೀನಿ. ಸೊ ಇದಿಷ್ಟೇ. ಸ್ವಲ್ಪ ಮಿಲ್ಲಿಗೂ ಕೂಡ ಹೋಗೋದಿತ್ತು, ಮಿಲ್ಲಿಗೆ ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಹಾಕ್ಸ್ಕೊಂಡು ಮಿಲ್ಲಿಗೆ ಬರೋದಿತ್ತು. ಹಿಟ್ಟು ಖಾಲಿಯಾಗಿತ್ತು. ಸೊ ಹಂಗಾಗಿ ಅಮ್ಮ ಎಲ್ಲ ರೆಡಿ ಮಾಡಿದರು, ಅಕ್ಕಿ ಎಲ್ಲ ನೆನಾಕಿ ಒಣಗಾಕಿ ಎಲ್ಲನೂ ಮಾಡಿದರು. ಅದನ್ನು ಹೋಗಿ ಮಿಲ್ಲಿಗೆ ಹಾಕ್ಸ್ಕೊಂಡು ಬರಬೇಕು. ಸರಿ, ಅಷ್ಟರೊಳಗೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಸೊ ಪೂಜೆ ಮಾಡ್ತಾಯಿದ್ದೆ. ಇನ್ನು ಲಶಿಕಾನೂ ಅಷ್ಟೇ ಬೇಗ ಎದ್ಬಿಡ್ತಾಳೆ. 1 ಅವರ್ ಅಷ್ಟೇ ಮಲ್ಕೊಳ್ಳೋದು ಅವಳು. ಮಧ್ಯಾಹ್ನ ಬರೀ ಆಟ, ಬರೀ ಆಟದಲ್ಲೇ ಮುಳುಗೋಗಿರ್ತಾಳೆ ಅವಳು. ಮೊದಲೆಲ್ಲ ತುಂಬ ಹೊತ್ತು ಮಲಗ್ತಾಯಿದ್ಲು, ಒಂದು 2 hours, ಬಂದ ತಕ್ಷಣ 3 to 6 ಹಂಗೆಲ್ಲ ಮಲ್ಗೋಳು. ಈಗ ಅಷ್ಟೊಂದಿಲ್ಲ, ಈಗ 1 hour 1.5 hourಗೆ ಎದ್ಬಿಡ್ತಾಳೆ ಅವಳು. ಇನ್ನು ಚಪಾತಿ ಹಿಟ್ಟೆಲ್ಲ
ರೆಡಿ ಮಾಡಿಬಿಟ್ಟು ಈ ಥರ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಮೂಲಂಗಿ ತುರಿದ್ಬಿಟ್ಟು ಮಾಮೂಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ ಇಲ್ಲ ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ತುರಿದಿರೋ ಅಂಥದ್ದು, ಏನೂ ಅದನ್ನು ರಸ ಎಲ್ಲ ತೆಗಿಯೋದು ಬೇಡ, ಹಿಂಡೋದು ಬೇಡ, ಹಾಗೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಒಂದು 15ರಿಂದ 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೀರೆಲ್ಲ ಅದು ಹಿಂಗೋಗುತ್ತೆ. ಅದಾದಮೇಲೆ ಸ್ವಲ್ಪ ಉಪ್ಪು, ಅರಿಶಿನ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಳ್ಳೆ ಪಲ್ಯ ಆಗುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗೆ ಚೆನ್ನಾಗಿರುತ್ತೆ, ಮತ್ತು ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಆಗು ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಆ್ಯಂಡ್ ಒಳ್ಳೆಯದು ಕೂಡ. ಮಕ್ಳಿಗೆ ಏನಾದರೂ ಮೂಲಂಗಿ ಅಷ್ಟು ಸುಲಭವಾಗಿ ತಿನ್ನಲ್ಲ ಮಕ್ಕಳು, ಸೊ ಈ ಥರ ಮಾಡಿ ಕೊಟ್ಟಾಗ ಚಪಾತಿಗೆ ಅವರು ತಿಂತಾರೆ. ಇನ್ನು ಮೂಲಂಗಿ ಸಾಂಬಾರು ಅದು ಇದು ಅಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಈ ಥರ ಮಾಡಿದಾಗ ತುರಿದಿರ್ತೀವಲ್ಲ, ಟೇಸ್ಟ್ ಇರುತ್ತೆ, ಬೇರೆ ಥರನೇ ಇರುತ್ತೆ ಪಲ್ಯ ತಿನ್ನೋದಕ್ಕೆ. ಇನ್ನು ಸಂಜೆ ಆರಾಕಿದ್ನಲ್ಲ ನೋಡಿ, ಎಷ್ಟು ಬೇಗ ಆರೋಯ್ತು ಬಟ್ಟೆ. ನಾನೇನೋ ಆಲ್ಮೋಸ್ಟ್ 5:15 ಆಗಿದ್ದು, 8 ಗಂಟೆಗೆಲ್ಲ ಆರೋಯ್ತು. ಬಿಸಿಲು ಕಮ್ಮಿ ಇದ್ರೂ ಅಷ್ಟು ಬೇಗನೆ ಆರೋಯ್ತು. ಸರಿ ಮಡ್ಚಿಬಿಡೋಣ, ಅವತ್ತಿಂದ ಬಟ್ಟೆ ಮಡ್ಚಿಬಿಟ್ರೆ ನಾಳೆದಾಗುತ್ತೆ. ಸೊ ಮತ್ತು ಪೆಂಡಿಂಗ್ ವರ್ಕ್ ಇರಲ್ಲ. ಸೊ ನಾನು ಈ ಥರ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಪೆಂಡಿಂಗ್ ಜಾಸ್ತಿ ಉಳಿಸ್ಕೊಳ್ಳೋದಿಲ್ಲ. ಸೊ ಅಷ್ಟೇ ಇವತ್ತಿನ ನನ್ನ ಫುಲ್ ಡೇ ರೊಟೀನ್ ಹೀಗಿತ್ತು. ಇಷ್ಟ ಆಗಿದರೆ ಲೈಕ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.